ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ನಾವು ಏನು ಅರ್ಥ ಮಾಡ್ಕೊಳ್ಳೋಣ ಅಂತಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಾ ಇಲ್ವಾ ಅದನ್ನು ಸ್ವಲ್ಪ ಯೋಚನೆ ಮಾಡೋಣ. ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಅಂತಕ್ಕಂಥದ್ದು ಶಾಸ್ತ್ರವಾಕ್ಯ. ಕೆಲವರು ನಾಳೆ ಆಚರಣೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಪೌರ್ಣಮಿ ದಿವಸ, ಅವತ್ತು ಶುಕ್ರವಾರವೇ ಬಂದಿದೆ, ಆ ಕಾರಣದಿಂದಾಗಿ ಆ ಶುಕ್ರವಾರ ಆಚರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದು ಆಚರಿಸಬೇಕು, ಈ ಗೊಂದಲ ಈಗ ಜಾಸ್ತಿ ಹೆಚ್ಚಿನ ಜನರಿಗೆ ಅದನ್ನು ಗೊಂದಲ ಉಂಟು ಮಾಡಿದೆ ಈ ವಿಚಾರ. ಹೀಗಾಗಿ ಗೊಂದಲ ನಿವಾರಣೆ ಎಲ್ಲಾಗುತ್ತೆ ಅಂತಂದರೆ, ನಿಮ್ಮ ಗುರುಗಳು, ನೀವು ಯಾರಲ್ಲಿ ಶ್ರದ್ಧೆ ಇಟ್ಟಿರೋ, ಯಾರನ್ನು ಹಿರಿಯರು, ಗುರು ಸಮಾನರು, ಇವರು ನಮ್ಮ ಬದುಕಿಗೆ ಇಷ್ಟು ದಿವಸಗಳ ಕಾಲ ನಮ್ಮ ಪೂಜೆ ಇರಬಹುದು, ಶ್ರಾದ್ದಾದಿಗಳಿರಬಹುದು, ಎಲ್ಲದಕ್ಕೆ ಮಾರ್ಗದರ್ಶನ ಮಾಡ್ತಾ ಇರ್ತಾರಲ್ಲ, ಕುಲಪುರೋಹಿತರು ಅಂತ ಕರೀತಾರೆ ಅವರನ್ನು. ಅವರ ಬಳಿ ವಿಚಾರಿಸ್ಕೊಳ್ಳಿ. ಅವರು ಏನು ಹೇಳಿದ್ರೆ, ಯಾವ ದಿವಸ ಹೇಳಿದ್ರೆ ಅದನ್ನು ನೀವು ಒಪ್ಕೊಳ್ತಕ್ಕಂಥದ್ದು ನಿಮ್ಮ ಧರ್ಮ. ಅಥವಾ ಇಲ್ಲವೇ ನೀವು ಯಾವ ಮತವನ್ನು ಅಥವಾ ಮಠಾಧೀಶರನ್ನು ನೀವು ಅನುಸರಿಸ್ತಾ ಇದ್ದೀರಿ, ಆ ಗುರುಗಳ ಮಾರ್ಗದರ್ಶನ, ಅವರು ಹೇಳಿದಂಥ ನಿಯಮಗಳು, ಈ ರೀತಿಯಲ್ಲಿ ಆಚರಣೆ ಮಾಡೋದು ತುಂಬ ಒಳಿತು. ಈ ಗೊಂದಲಕ್ಕೆ ಆಸ್ಪದ ಮಾಡ್ಕೋಬೇಡಿ. ನಾಳೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಹೆಚ್ಚಿನ ಭಾಗ. ಯಾಕೆ ಅಂತಂದರೆ, ಅಲ್ಲಿ ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮಿ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತಕ್ಕಂಥ ಒಂದು ಆಧಾರ. ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರ ದಿವಸ ಆಚರಿಸಿ, ಅಲ್ಲಿ ನನ್ನ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ, ಸರ್ವಸಿದ್ಧಿಯನ್ನು ಉಂಟು ಮಾಡುತ್ತೆ ಆ ವ್ರತವನ್ನು ಆಚರಿಸಿದ್ರೆ ಅಂತಿದೆ. ಮುಖ್ಯವಾಗಿ ಶುಕ್ರವಾರ, ಯಾಕೆಂದರೆ ಅದು ಭೃಗುವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಭೃಗುವಿನ ಮಗಳಲ್ವ, ಭೃಗು ಜಾತೆ ಆಕೆ ಮಹಾಲಕ್ಷ್ಮಿ. ಹೀಗಾಗಿ ಅವನು ಶುಕ್ರನಿಗೆ ಸಂಬಂಧಿಸಿದ ಆ ದಿವಸ ಶುಕ್ರವಾರ ಮಾಡಿದ್ರೆ ಬಹಳ ವಿಶೇಷ ಅಂತ. ಆ ಕಾರಣಕ್ಕಾಗಿ ಪ್ರತಿ ಶುಕ್ರವಾರವೂ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಇತ್ಯಾದಿ ಮಾಡ್ತಕ್ಕಂಥದ್ದು ಶುಕ್ರವಾರ. ಯಾಕೆಂದರೆ ಅದು ಭೃಗು ಸಂಬಂಧಿಸಿರ್ತಕ್ಕಂಥದ್ದು, ಆಕೆ ಆ ವಂಶಕ್ಕೆ ಸೇರಿದವಳು ಅಂತ. ಅದು ಭಾರ್ಗವ ಅಂದರೆ ಶುಕ್ರ ಅಂತ. ಹೀಗಾಗಿ ಇನ್ನು ಎರಡನೇದು, ಈ ಪೌರ್ಣಮಿ ಶ್ರಾವಣ ಮಾಸ. ಯಾಕೆ ಅಂತಂದರೆ, ಶ್ರಾವಣ ಮಾಸ ವಿಷ್ಣುವಿನ ಮಾಸ. ಹೀಗಾಗಿ ವಿಷ್ಣು ಎಲ್ಲಿ ಆರಾಧನೆಗೆ ಒಳಪಡ್ತಾನೋ ಅಲ್ಲಿ ಲಕ್ಷ್ಮಿಯ ಆರಾಧನೆಯೂ ಇರುತ್ತದೆ. ಈ ಕಾರಣಕ್ಕಾಗಿ ಈ ಒಂದು ಮಾಸವನ್ನು ಮಹಾಲಕ್ಷ್ಮಿ ಆರಾಧನೆಗೆ ಮೀಸಲಿಟ್ಟಿದೆ. ನಾವು ನವರಾತ್ರಿಯಲ್ಲೂ ಆಚರಿಸ್ತೀವಿ, ಅಲ್ಲಿ ಮಹಾಲಕ್ಷ್ಮಿ ಪೂಜೆ ಇದೆ. ಅದು ಶೌರ್ಯ ಲಕ್ಷ್ಮಿ. ಇಲ್ಲಿ ಬುದ್ಧಿಲಕ್ಷ್ಮಿಯನ್ನು ಆಚರಿಸ್ತಕ್ಕಂಥದ್ದು. ಶ್ರಾವಣ ಮಾಸ ಬುದ್ಧಿ, ಅನುಷ್ಠಾನ, ಅನುಸಂಧಾನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಮಾಸ. ಹೀಗಾಗಿ ಇಲ್ಲಿ ನಮಗೆ ವಿವೇಚನೆಯನ್ನು, ಲೌಕಿಕ ಸಂಪಾದನೆ ಬೇರೆ, ಹಣ ಸಂಪಾದಿಸೋದು ಬೇರೆ ಇದೆ. ಅದಕ್ಕೆ ಯಾವುದು ಮಾರ್ಗ ಬೇಕಾ, ಸಾಕಷ್ಟು ಮಾರ್ಗಗಳಿದ್ದಾವೆ, ಅದನ್ನು ಕಲಿತಾ ಇದ್ದೀವಿ, ನಾವು ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಆದರೆ ಲಕ್ಷ್ಮಿಯಿಂದ ನಾವು ಈ ಆರಾಧನೆಯಿಂದ ನಾವು ಅಳವಡಿಸ್ಕೊಳ್ಳೋದು ಏನಪ್ಪ ಅಂದರೆ, ಇಲ್ಲಿ ಅಲೌಕಿಕವಾದ ಸಂಪತ್ತು ಬೇಕು ನಮಗೆ. ಈ ಸಂಸಾರ, ಈ ಕಷ್ಟ, ಈ ನಷ್ಟ ಇವುಗಳಿಂದ ಪಾರಾಗಲಿಕ್ಕೆ ಮಹಾಲಕ್ಷ್ಮಿ ಕೃಪೆ ಮಾಡಬೇಕು. ಆ ಕೃಪೆಯಿಂದ ನಾವು ಅಧ್ಯಾತ್ಮದ ಜಾಡಿಗೆ ಅಥವಾ ಅಧ್ಯಾತ್ಮದ ಸಂಪತ್ತು, ಅದು ಅಗಣಿತ ಸಂಪತ್ತು, ಅದಕ್ಕೆ ಮಿತಿ ಇಲ್ಲ. ಆ ಅಮಿತವಾದ ಆನಂದ, ಅಮಿತವಾದ ಸಂಪತ್ತು, ಆನಂದದ ಸಂಪತ್ತು ಇದೆಯಲ್ಲ, ಅದು ಎಲ್ಲ ಸಂಪತ್ತಿನ ಮುಂದೆ ಏನೂ ಇಲ್ಲ. ಅಂಥ ಒಂದು ಆನಂದದ ಸಂಪತ್ತು ನಮಗೆ ಉಂಟಾಗಬೇಕು. ಈ ದೃಷ್ಟಿಯಲ್ಲಿ ನಮ್ಮ ಮನಸ್ಸನ್ನು, ಚಿತ್ತವನ್ನು ಶುಚಿಗೊಳಿಸಿ ಮನಸ್ಸಿನಲ್ಲಿ ಆಕೆಯನ್ನು ಆರಾಧನೆ ಮಾಡಿ, ಅಣಿ ನಮ್ಮ ಹೃದಯ ಪೀಠದಲ್ಲಿ ಸ್ಥಾಪನೆ ಮಾಡಿಕೊಳ್ತಕ್ಕಂಥದ್ದು ದೊಡ್ಡ ಗುರಿ.
ಆ ದೃಷ್ಟಿಯಲ್ಲಿ ಈ ವರಮಹಾಲಕ್ಷ್ಮಿಯನ್ನು ನಾವು ಕಾಣಬೇಕು. ಹೀಗಾಗಿ ನಾವು ಈ ದಿವಸ, ನಾಳೆ ದಿವಸ ಏನು ವರಮಹಾಲಕ್ಷ್ಮಿಯನ್ನು ಆಚರಿಸ್ತೀವಿ, ಆ ದೃಷ್ಟಿಯಲ್ಲಿ ಆ ಅಲೌಕಿಕವಾದ ಆನಂದ ಸಂಪತ್ತು ನಮಗೆ ಉಂಟಾಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಈ ಕಾರಣಕ್ಕೆ ಶ್ರಾವಣ ಮಾಸದ ಶುಕ್ರವಾರ ಬಹಳ ಶ್ರೇಷ್ಠ ಅಂತ. ಮತ್ತು ಪೌರ್ಣಿಮೆಗೆ ಮುನ್ನ ಬರತಕ್ಕಂಥ ಶುಕ್ರವಾರ ಮೂರನೇ ಅಂಶ. ಪೌರ್ಣಿಮೆಗೆ ಮುನ್ನ ಬರತಕ್ಕಂಥದ್ದು ಅಂದರೆ ನಾಳೆ ಬರತಕ್ಕಂಥದ್ದು. ಆ ದಿವಸ ಪೌರ್ಣಮಿ ದಿವಸವೇ ಬರುತ್ತೆ. ವಸ್ತುತಃ ಪೌರ್ಣಮಿ ದಿವಸ ವ್ರತವನ್ನು ಯಾವಾಗ ಆಚರಿಸಬೇಕು ಅಂದರೆ ಪ್ರದೋಷ ಕಾಲದಲ್ಲಿ ಅಂತ ಹೇಳಿದೆ. ಅಲ್ಲಿ ಮುಂದಿನ ವಾರ ಪ್ರದೋಷದಲ್ಲಿ ಪೌರ್ಣಮಿ ಇಲ್ಲ. ಹೀಗಾಗಿ ಈ ದಿವಸ ಪ್ರಶಸ್ತ ಅನ್ನೋದು ಒಂದು ಏನು ನಿಜವಾದ ಸಂಗತಿ. ಹೀಗಾಗಿ ಈ ನಾಳೆ ದಿವಸ ಮಾಡ್ತಕ್ಕಂಥದ್ದೇ ಉಕ್ತವಾಗಿದೆ. ಇಲ್ಲ ಮುಂದಿನ ವಾರನೇ ಇದೆ ಅಂತ ನಿಮಗೆ ಅನಿಸಿದ್ರೆ, ನಿಮ್ಮ ಗುರುಗಳಿನ ಮಾರ್ಗದರ್ಶನ ಮಾಡಿದ್ರೆ ಹಾಗೆ ಮಾಡಿ. ಅಂತೂ ಇದರಲ್ಲಿ ನಿಮಗೆ ಯಾವುದು ನಿಮ್ಮ ದೊಡ್ಡವರು ಇದು ಸೂಕ್ತನಪ್ಪ, ಇದು ಸರಿ ಇದೆ ಅಂತ ಹೇಳಿರ್ತಾರೋ ಆ ಮಾರ್ಗವನ್ನು ಅನುಸರಿಸಿ ನಿಮಗೆ ಅದರ ದೋಷವೋ ಮತ್ತೊಂದು ಅದು ಬರೋದಿಲ್ಲ. ಹೀಗಾಗಿ ಯೋಚನೆ ಮಾಡದೆ ಈ ವಾರ ಮಾಡ್ತಕ್ಕಂಥ ಈ ವಾರ ಮಾಡಿ, ಮುಂದಿನ ವಾರ ಮಾಡೋರು ಮುಂದಿನ ವಾರ ಮಾಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಒಬ್ಬೊಬ್ಬರು ಒಂದೊಂದು ದಾರಿಯನ್ನು ಇಟ್ಕೊಂಡಿದ್ದಾರೆ. ಆ ದಾರಿಯನ್ನು ಹಾಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನೇ ಮಾಡಬೇಕು ಅಂತ ಗೆರೆ ಎಳೆದು ಕೂತರೆ ಅವರ ಮನಸ್ಸುಗಳಿಗಾಗೋ ಭಾವನೆ, ನೋವಿಗೆ ಯಾರು ಹೊಣೆ? ಹೀಗಾಗಿ ನಿಮ್ಮ ಹತ್ತಿರದ ಗುರುಗಳನ್ನು, ನಿಮ್ಮ ಮಾರ್ಗದರ್ಶಕರನ್ನು ಕೇಳ್ಕೊಳ್ಳಿ. ಅದರಿಂದ ಸಮಾಧಾನಗೊಳ್ಳಿ. ಅಯ್ಯೋ ಈ ವಾರ ಮಾಡಿದ್ದೀನಿ ಮುಂದಿನ ವಾರ ಮಾಡಿಲ್ವಲ್ಲ, ಅದು ತಪ್ಪಾಗುತ್ತಾ, ಲಕ್ಷ್ಮಿ ಅನುಗ್ರಹ ಇಲ್ವಾ, ಈ ಆಲೋಚನೆ ಬೇಡ. ಅವರು ಹೇಳಿದಾರಲ್ವ, ಸೊ ಅವರು ಹೇಳಿದ್ದಾರೆ, ನಾನು ಈ ವಾರ ಮಾಡ್ತಾಯಿದ್ದೀನಿ, ಲಕ್ಷ್ಮಿ ಕೃಪೆ ಉಂಟಾಗುತ್ತೆ, ಅಷ್ಟು. ಆ ದೃಢಚಿತ್ತ ಅಂತ ಅದು ಬೇಕಾಗುತ್ತೆ. ಅದನ್ನು ನಾಳೆ ವಿಚಾರ ಯಾಕೆ ಈ ಹೊತ್ತು, ನಾಳೆನೂ ಇನ್ನೊಂದು ಸಲ ಇದನ್ನು ಹೇಳ್ತೀನಿ. ಈ ಹೊತ್ತು ಯಾಕೆಂದರೆ ಇದು ಮತ್ತಷ್ಟು ಮನನ ಮಾಡಿಕೊಂಡ್ರೆ ಮನಸ್ಸಿಗೆ ಒಂದು ಬಲ ಬರುತ್ತೆ. ಎಸ್, ಇದು ಸರಿ ಇದೆ, ನಾನು ಮಾಡ್ತಾ ಇರತಕ್ಕಂಥದ್ದು ಅನ್ನೋದು ಬರುತ್ತೆ. ಆ ದೃಷ್ಟಿಯಲ್ಲಿ ಈ ದಿವಸ ಹೇಳಿದೆ. ಈ ಗುರುವಾರ ನಿಮಗೆ ಯಾವಾಗ ಆಚರಿಸಬೇಕು ಅನ್ನೋದರ ಅರಿವು ಆ ಮಹಾಗುರು ತಮಗೆ ಕರುಣಿಸಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದರೂ ಇಲ್ಲ ಆಚರಣೆ ಮಾಡ್ಬೋದು ಅಂತ ನೀವು ಪರಿಹಾರವನ್ನು ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಅವಿನಾಶ್ ದೊರೆರಾಜು ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 7/10/1987 ಬೆಳಗ್ಗೆ 11:55. 1 ವರ್ಷದ ಹಿಂದೆ ಕೆಲಸಕ್ಕೆ ರಿಸೈನ್ ಮಾಡದೆ ಉದ್ಯೋಗಾವಕಾಶದ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಅವಿನಾಶ್ ಅವರ ಪ್ರಶ್ನೆ ಅದು ಉದ್ಯೋಗಕ್ಕೆ ಸಂಬಂಧಿಸಿದೆ. ರಿಸೈನ್ ಮಾಡಿದ್ದಾರೆ, ಮೊದಲು ಏನಪ್ಪ ಅಂತ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮಗೆ ಲಾಭದಲ್ಲಿದ್ದಾನೆ. ಆದರೆ ಕರ್ಮಸ್ಥಾನದಲ್ಲಿ ಕುಜ, ರವಿ, ಕೇತು ಇದ್ದಾರೆ. ಕುಜಕೇತುಗಳ ಕರ್ಮಸ್ಥಾನದಲ್ಲಿ ಇದ್ದುಬಿಟ್ರೆ ಕುಜನಿಗೆ ದಿಗ್ಬಲ, ಆದರೆ ಅದು ಶತ್ರುಕ್ಷೇತ್ರ. ಕೇತುವು ಇದ್ದಾನೆ, ಹೀಗಾಗಿ ಕೆಲಸದಲ್ಲಿ ತೊಡಕುಗಳು. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಈಗ ರವಿದಶೆಯಲ್ಲಿ ರವಿ ಭುಕ್ತಿ ಕಳೆದು ಈಗ ನಿಮಗೆ ಚಂದ್ರ ಭುಕ್ತಿ ಶುರುವಾಗಿದೆ. ನೋಡಿ, ಚಂದ್ರ ನಿಮಗೆ ಚತುರ್ಥದಲ್ಲಿ ಸ್ವಲ್ಪ ಅಷ್ಟಮಾಧಿಪತಿ ಕಾಲ ನಡೀತಾ ಇದೆ ಇವರೇ. ಹೀಗಾಗಿ ನೀವು ಒಂದು ಮಂತ್ರ ಇದೆಯಲ್ಲ, ಯಾದೇವೇ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು 2027 ಫೆಬ್ರವರಿವರೆಗೆ, ಸ್ವಲ್ಪ ಸುದೀರ್ಘವಾಗಿದೆ, ಕಾರಣ ತೊಡಕಿನ ಕಾಲ ಇದೆ. ಆ ಕಾರಣಕ್ಕೆ ಫೆಬ್ರವರಿವರೆಗೆ ನಿರಂತರವಾಗಿ 108 ಬಾರಿ ಪ್ರತಿ ದಿವಸ ಹೇಳಿ. ಅಷ್ಟರಲ್ಲಿ ನೀವು ತುಂಬ ಒಳ್ಳೆಯ ಉದ್ಯೋಗವನ್ನು ಪಡಿತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಂದ್ರಶೇಖರ್ ನಿಂಬಣ್ಣವರ್ ಹುಬ್ಬಳ್ಳಿಯಿಂದ. ಇವರು ಹುಟ್ಟಿದ ದಿನಾಂಕ 17/9/2000 ಬೆಳಗ್ಗೆ 10:45. ಇವರ ಪ್ರಶ್ನೆ, ವೃತ್ತಿಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಭವಿಷ್ಯದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಚಂದ್ರಶೇಖರ್ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಿಸಿದೆ, ಅದು ಕೂಡ ಮುಂದೆ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ. ಈ ಕುಜನಿಗೆ ಬಲ ಇದೆ ನೋಡಿ, ಯಾಕೆಂದರೆ ಮಿತ್ರಕ್ಷೇತ್ರ ದಿಗ್ಬಲ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಕರ್ಮಾಧಿಪತಿ ಲಾಭದಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಪ್ರಸ್ತುತ ನಿಮಗೆ ನಡೀತಾ ಇರೋದು ರವಿದಶೆಯಲ್ಲಿ ಈಗ ತಮಗೆ ಕೇತುಭಕ್ತಿ ಕಳೆದು ಈಗ ಶುಕ್ರ ಪ್ರಾರಂಭವಾಗಿದೆ. ನೋಡಿ, 2027 ಜುಲೈ ನಂತರದಲ್ಲಿ ನಿಮಗೆ ಚಂದ್ರನ ಕಾಲ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ ಚಂದ್ರ. ಆ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ. ಅನುಕೂಲ ಇದೆ ನಿಮಗೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಕ್ಬಿಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ.
ನೀವು ವೃತ್ತಿ ಸಂಬಂಧಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಒಂದು 4 ಮಂಗಳವಾರಗಳ ಕಾಲ ಹೋಗಿ ಒಂದು ಅಭಿಷೇಕ ಮಾಡಿಸಿ ಒಂದು ಪೂಜೆ ವಿಶೇಷ ಸೇವೆ ಪ್ರಾರ್ಥನೆ ಸಲ್ಲಿಸಿ ಅನುಕೂಲ ಆಗಿಬಿಡುತ್ತೆ. ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ. ಇವರು ಕೂಡ ಚಂದ್ರಶೇಖರ್ ಪೂಜಾರಿ, ಮಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 13/4/1964 ಬೆಳಗಿನ ಜಾವ 3 ಗಂಟೆ. ಈಗಿನ ದಶಾಭುಕ್ತಿ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಚಂದ್ರಶೇಖರ್ ಅವರ ಪ್ರಶ್ನೆ ಅದು ಈಗ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಇದು ಕುಂಭಲಗ್ನ. ಈಗ ಪ್ರಸ್ತುತ ನಿಮಗೆ ಯಾವ್ದು ದಶೆ ಟೈಮ್ ಏನು ಅನ್ನೋದು ಬಹಳ ಮುಖ್ಯ ಅಲ್ವಾ. ರಾಹು ದಶೆಯಲ್ಲಿ ತಮಗೀಗ ರವಿ ಭುಕ್ತಿ ನಡೀತಾ ಇದೆ. ರಾಹು ರವಿ, ರಾಹು ಚಂದ್ರ, ರಾಹು ಕುಜ, ಅದು ಬೃಹಸ್ಪತಿ ಸಂದೇಶ ಅಂತ ಬರುತ್ತೆ. ಅಂತೂ ನಿಮಗೆ 2029 ಅಕ್ಟೋಬರ್ವರೆಗೆ 2029 ಅಕ್ಟೋಬರ್ವರೆಗೆ ಸ್ವಲ್ಪ ತೊಡಕಿನ ಕಾಲಗಳು ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಈಗ ರವಿ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಸಂಶಯ ಇಲ್ಲ. ಹೀಗಾಗಿ ರವಿ ಬಲಿಷ್ಠ, ಉಚ್ಚಾಭಿಲಾಷಿ, ಅನುಕೂಲ ಮಾಡಿಕೊಡ್ತಾನೆ. ಹೀಗಾಗಿ ಗಾಬರಿ ಬೇಡ. ಆದರೆ ನಿರೀಕ್ಷಿತ ಹಂತವನ್ನು ತಲುಪೋದಿಲ್ಲ. ನಿಧಾನಗತಿಯಲ್ಲಿ ನಿಮ್ಮ ಸಂಕಲ್ಪಗಳು, ನಿಮ್ಮ ಕಾರ್ಯಗಳೆಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಇರುತ್ತಷ್ಟೇ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಆಮೇಲೆ ಗುರು ಪ್ರಾರಂಭವಾಗುತ್ತೆ, ಚೆನ್ನಾಗಿದೆ. ಧನಾಧಿಪತಿ ದಶೆ ಶುರುವಾದ ಮೇಲೆ ಕೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ. ಅದು 2029 ನಂತರ, 29 ಅಕ್ಟೋಬರ್ ನಂತರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಬುಧ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ವಿ, ರವಿಕೇತು ಯುತಿಯನ್ನು ನೋಡ್ತಾ ಇದ್ವಿ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಮಾಂದ್ಯ ಉದಿಯಾಗಿದೆ, ಅದು ತುಲಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಚಂದ್ರನನ್ನು ಕಾಣ್ತಾ ಇದ್ದೀವಿ. ಇನ್ನು ರಾಹು ಶನಿಶ್ಚರ ಕುಂಭಮೀನುಗಳಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಅಸಮಾಧಾನ, ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳ ಲಕ್ಷಣ ಸೂಚಿಸ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಈ ಹಣ್ಣು, ಹೂವು, ಹಾಲು, ಹೈನು, ಈ ವ್ಯಾಪಾರಿಗಳೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಇರಿ, ಮೋಸ ಸಾಧ್ಯತೆ ಇದೆ. ನಾಳೆ ಹಬ್ಬ ಹರಿವಿರಿ, ಅದಕ್ಕೆ ತಕ್ಕನಾಗಿ ಈ ಗ್ರಹಸ್ಥಿತಿಗಳು, ಹೀಗಾಗಿ ಏನಾಗುತ್ತೆ, ಅದು ಸಂದರ್ಭಕ್ಕೆ ನಾವು ಸಿಕ್ಕಾಕೊಳ್ತೀವಿ. ಸ್ವಲ್ಪ ಜಾಗ್ರತೆಯಿಂದ ನೀವು ವ್ಯಾಪಾರಿಗಳೇ ಆಗಿರಬೇಕು ಅಂತಲ್ಲ, ವ್ಯಾಪಾರ ಮಾಡಲಿಕ್ಕೆ ಹೋದರೂ ಅದು ತರಲಿಕ್ಕೆ ಹೋದಂಥವ್ರು ಗ್ರಾಹಕರಿಗೂ ಮತ್ತು ವ್ಯಾಪಾರಿ ಇಬ್ಬರು ಎಚ್ಚರಿಕೆ ಬೇಕು ಅನ್ನೋದು ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ನಷ್ಟ, ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚು ನಷ್ಟ, ಇನ್ಯಾವುದೋ ಒಂದು ಅಪಮಾನ, ಸಂಕಟಕ್ಕೆ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಈ ದಿವಸ ಸ್ವಲ್ಪ. ಈ ದಿವಸ ನೀವು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಹಿರಿಯರ ಸಹಕಾರ ಇತ್ಯಾದಿ ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ರಾಷ್ಟ್ರಾಧಿಪತಿ ಬಲಹೀನ, ಹೀಗಾಗಿ ಬೌದ್ಧಿಕವಾಗಿ ಸ್ವಲ್ಪ ಗೊಂದಲದ ವಾತಾವರಣವೂ ಇರ್ತದೆ. ನಿರ್ಣಯ ತಗೊಳ್ಳುವಾಗ ತುಂಬ ಗೊಂದಲ ಆಗುತ್ತೆ. ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ಇದು ತುಂಬ ಚೆನ್ನಾಗಿದೆ. ಅನ್ಯೋನ್ಯತೆ, ಸಾಮರಸ್ಯ ಅದು ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಸಮೃದ್ಧಿ ಫಲ ಸೂಚಿಸ್ತಾ ಇದೆ ಈ ದಿವಸ. ನಿಮಗೆ ಮಕ್ಕಳ ವಿಚಾರದ್ದು ಸ್ವಲ್ಪ ಈ ದಿವಸ ಕಿರಿಕಿರಿ ಉಂಟಾಗಬಹುದು. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲೇ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಅಂದರೆ ನಿಮ್ಮ ಮಾತು, ನಿಮ್ಮ ಉಪನ್ಯಾಸ ಇದೇ ಲಾಭದಾಯಕವಾಗಿರ್ತದೆ. ಅನುಕೂಲಗಳು, ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು ಆಗಬಹುದು. ಆ ರೀತಿಯಲ್ಲಿ ಈ ದಿವಸ ವೃತ್ತಿಯಲ್ಲಿ ಸಹಕಾರ ಕಾಣ್ತೀರ. ಜಾಣ್ಮೆಯೂ ಇದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ನಿಮಗೂ ಕೂಡ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಕಿರಿಕಿರಿ ಉಂಟಾಗಬಹುದು. ಉದರಬಾಧೆ, ಅಬ್ಡೊಮೆನ್ ರಿಲೇಟೆಡ್ ಸಮಸ್ಯೆಗಳು ಕಾಡಬಹುದು, ಸ್ವಲ್ಪ ಹುಷಾರು. ಉಳಿದ ಹಾಗೆ ದಿವಸ ಸ್ವಲ್ಪ ಹಣದ ಖರ್ಚು ಜಾಸ್ತಿ, ಅತಿವ್ಯಯ, ಮತ್ತು ಸ್ವಲ್ಪ ಯಾವುದೋ ವಿರೋಧಗಳು ಕಟ್ಕೊಳ್ಳೋ ಸ್ತ್ರೀಯರಿಗೆ ವಿರೋಧಗಳ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ ದಿವಸ. ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ, ಅದು ಕೆಲಸ ಇದು ಮತ್ತೊಂದು ಅಂತ. ಆದರೆ ನಿಮಗೆ ಬೆಲೆ ಇದೆ, ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ತೀರಾ ಅನ್ನೋ ಒಂದು ಗೌರವ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಬುದ್ಧಿ ಚುರುಕಾಗಿರುತ್ತದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮುಖ್ಯವಾಗಿ ನಿಮಗೆ ಕೌಶಲ್ಯ
ಯಾವ ಕೆಲಸವನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಆ ಜಾಣ್ಮೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಉಂಟಾಗಬಹುದು, ಹುಷಾರು. ಮಾಲ್ಗಳಲ್ಲಿ ಶಾಪಿಂಗು ಮತ್ತೊಂದು ಹೋಗುವಾಗ ಪೇಟೆಗೆ ಜಾಗ್ರತೆ ಇರಿ, ಅಲ್ಲಿ ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸಮಾಧಾನ ಇಲ್ಲ, ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ, ಅಸಮಾಧಾನ ಸೂಚಿಸ್ತಾ ಇದೆ. ಮತ್ತು ಸ್ವಲ್ಪ ಭಯದ ವಾತಾವರಣ, ಆತಂಕ, ಯಾರನ್ನೋ ಒಪ್ಪಿಸಬೇಕು, ಅದು ಕಷ್ಟ, ಆ ರೀತಿಯಲ್ಲಿ ಒಂದು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಪ್ರಯಾಣ ಸೌಖ್ಯತೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಮಾರುಕಟ್ಟೆಗಳಲ್ಲಿ ಪೇಟೆಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳು, ಸಹಕಾರಗಳು, ಯಾರ್ದೋ ಒಂದು ಅಪರಿಚಿತರಿಂದಲೂ ಅನುಕೂಲ ಸಿಗ್ತಕ್ಕಂತಹ ಸಾಧ್ಯತೆ, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಬಲ, ಬಂಧು ಮಿತ್ರರ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಲಾಭ ಇದೆಲ್ಲ ಇದೆ. ಶಿಕ್ಷಣ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸ್, ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಉಪನ್ಯಾಸಕರಿಗೆ, ಬೋಧಕರಿಗೆ, ಶಿಕ್ಷಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು, ಹುಷಾರು. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಮಾತು ಸ್ವಲ್ಪ ತಾರಕಕ್ಕೆ ಹೋಗುತ್ತೆ, ಸ್ವಲ್ಪ ರೈಸ್ ಆಗಿಬಿಡೋದು, ಆ ರೀತಿಯಲ್ಲಿ ಇದೆ. ಕೋಪಕ್ಕೆ ಬಲಿಯಾಗ್ತೀರ, ಶಾಂತವಾಗಿರಿ. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮೋ ನಮಃ. ಈ ಮಂತ್ರ ತಪ್ಪದೆ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಜಾಣ್ಮೆ ಮತ್ತು ಕೌಶಲ್ಯ ಪ್ರದರ್ಶನ, ಪ್ರಶಂಸೆ, ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ಸಹಕಾರಗಳು, ಅನುಕೂಲಗಳು ಇದು ತುಂಬ ಚೆನ್ನಾಗಿದೆ. ಮತ್ತು ಆಹಾರ ಸಮೃದ್ಧಿ, ಸುಗ್ರಾಸ ಭೋಜನ, ಯಾವುದು ಇಷ್ಟವೋ ಆ ಒಂದು ಊಟ ಸಿಗ್ತಕ್ಕಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಹೆಣ್ಣುಮಕ್ಕಳಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಚೆನ್ನಾಗಿ ಸೌಖ್ಯ ವಾತಾವರಣ ತುಂಬ ಚೆನ್ನಾಗಿದೆ. ಹೀಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಅಧಿಕಾರದ ಬಲ, ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪರಸ್ಪರ ಸಹಕಾರಗಳು ಸಿಗ್ತಕ್ಕಂಥದ್ದು, ರಾಜಕಾರಣದಲ್ಲಿರೋರಿಗೆ, ಜನಸೇವೆಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ವ್ಯಯವೂ ಇದೆ, ಖರ್ಚು ಜಾಸ್ತಿ. ಹಬ್ಬ ಹರಿದಿನ ಮತ್ತೊಂದಿದು, ಅವುಗಳ ಭರಾಟೆ ಜೊತೆಗೆ ಇನ್ಯಾವುದೋ ಬೇರೆ ಖರ್ಚುಗಳು ಸೇರಿಕೊಂಡು ಒಟ್ಟು ಖರ್ಚಾಯ್ತಪ್ಪ ಅಂತ ಆತಂಕಕ್ಕೊಳಗಾಗ್ತೀರ, ಆ ರೀತಿಯಲ್ಲಿದೆ. ಹೀಗಾಗಿ ಈ ದಿವಸ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಈ ದಿವಸ ನಾಳೆ ಚೆನ್ನಾಗಿ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಕಾರ ಕಾಣ್ತೀರ. ಸ್ವಲ್ಪ ಪರಿಶ್ರಮವು, ಸಂದಿಗ್ಧ ವಾತಾವರಣವೂ ಇಲ್ಲ ಅಂತಲ್ಲ, ಇದೆ, ಎರಡೂ ಇದೆ. ಕುಜನ ದೃಷ್ಟಿ ಇದೆ, ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಕೆಲಸ ಇದೆ, ಆದರೆ ಹೊರೆನೂ ಇದೆ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ಅಲೆದಾಟ, ಓಡಾಟ, ಅದು ತೊಗೊಂಬ ಇದು ತೊಗೊಂಬ, ಎಲ್ಲಿ ಕೊಡೆಗೂ ಮುಗಿಲಿಲ್ಲ. ಹಾಗೆ ಇಡೀ ದಿವಸ ನೀವು ಹೊರಗಿರೋದೇ ಆಗುತ್ತೆ. ಆ ರೀತಿಯಲ್ಲಿ ಪರಿಶ್ರಮ ಜಾಸ್ತಿ. ಮನೆ ಕೆಲಸಗಳು, ಯಾಕಂದರೆ ಚಂದ್ರನ ಸ್ಥಿತಿ ಮತ್ತು ಇದರಲ್ಲಿ ಒಳ್ಳೆಯ ಮಾರ್ಗದರ್ಶನ, ಉತ್ತಮ ಸಲಹೆಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಮ್ಮನವರು ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ಈ ದಿವಸ ಕಿರಿಕಿರಿ, ತೊಡಕುಗಳು ಇವುಗಳ ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಿ. ಮತ್ತು ಈ ದಿವಸ ನಿಮಗೆ ಸಂಗಾತಿ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಅವರಿಗೋಸ್ಕರ ತುಂಬ ಸಹಾಯ ಮಾಡೋದು, ರಜಾ ಹಾಕಿನೋ ಅಥವಾ ಇನ್ನೇನೋ, ಅಥವಾ ಇರೋ ಕೆಲಸವನ್ನು ಮಾಡ್ಕೊಂಡು ಅದನ್ನೂ ಸಹಾಯ ಮಾಡ್ತಕ್ಕಂಥದ್ದು, ಈ ಥರದ್ದು ಒಂದು ಮನೋಭಾವ ಚೆನ್ನಾಗಿದೆ. ಸಾಮರಸ್ಯ, ಹೊಂದಾಣಿಕೆ ಚೆನ್ನಾಗಿರ್ತದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ಹಣ್ಣಿನ ವಸ್ತ್ರ ವ್ಯಾಪಾರಿಗಳಿಗೆಲ್ಲ ಲಾಭದಾಯಕವಾಗಿದೆ ಈ ದಿವಸ. ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭದಾಯಕವಾಗಿದೆ. ಸಿಹಿ ಪದಾರ್ಥದ ಕ್ಷೇತ್ರಗಳಲ್ಲಿರೋರಿಗೆ ಲಾಭದಾಯಕವಾಗಿದೆ. ಸಮೃದ್ಧಿ ಫಲ ಇದೆ ಈ ದಿವಸ ಮಕರ ರಾಶಿಯವರಿಗೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳು, ಅನುಕೂಲಗಳು ಉಂಟಾಗುತ್ತೆ. ಪರಸ್ಪರ ಸಹಕಾರ ಸಿಗುತ್ತೆ. ಹೆಣ್ಣುಮಕ್ಕಳಿಗೆ ಒಂದು ಗೌರವ, ಬೆಲೆ, ನಿಮ್ಮ ಕಾರ್ಯಗಳನ್ನು ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ದಿವಸ ಸಂಗಾತಿಯಲ್ಲಿ ಅನುರಾಗ, ಪ್ರೀತಿ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೆಲಸ ಮಾಡೋರು ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಗೌರ್ಮೆಂಟ್ ಆ ಕ್ಷೇತ್ರಗಳಲ್ಲಿ ಔಟ್ಸೋರ್ಸಲ್ಲೋ ಅಥವಾ ಇನ್ನೇನೋ ವ್ಯವಹಾರ,
ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಶ್ರದ್ಧೆ ಕಡಿಮೆ. ಪೂಜೆ ನಾಳೆ ಇದೆ ಅಂದರೆ ಈ ದಿವಸ ಯಾವುದೋ ಅಣಿ ಮಾಡ್ಕೊಳ್ಳದೆ ಹೋಗ್ಬಿಡ್ತೀರ. ಆ ರೀತಿಯ ಒಂದು ಆಲಸ್ಯ ಆವರಿಸುತ್ತೆ ನಿಮಗೆ. ಗಣಪತಿ ಪ್ರಾರ್ಥನೆಯನ್ನೇ ಮಾಡಿ ನೀವು ಕೂಡ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಕೆಲಸ ಕಾರ್ಯಗಳಲ್ಲಿ ಸಹಕಾರಗಳು ಸಿಗ್ತಕ್ಕಂಥದ್ದು, ಬುದ್ಧಿ ಕೌಶಲ್ಯ, ಮತ್ತು ನಿಮಗೆ ಬಹಳ ಮುಖ್ಯವಾಗಿ ಮಕ್ಕಳಿಂದ ತುಂಬ ಸಹಾಯಗಳು ಉಂಟಾಗ್ತಕ್ಕಂಥದ್ದು. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಧರ್ಮಶ್ರದ್ಧೆ, ಪೂಜೆಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಸಿದ್ಧತೆಗೆ ಅದನ್ನು ಪೂಜೆಗೋಸ್ಕರ ನೀವೇ ಆ ಸಿದ್ಧತೆ ಮಾಡಿಕೊಳ್ಳೋ ಆ ಕ್ರಮಕ್ಕೆಲ್ಲ ಸಹಾಯ ಸಿಗ್ತಕ್ಕಂಥದ್ದು, ಅದರಲ್ಲಿ ಶ್ರದ್ಧೆ ಹೆಚ್ಚಾಗೋದು. ಹೀಗೆ ತುಂಬ ಚೆನ್ನಾಗಿದೆ ಈ ದಿವಸ. ಕ್ಷೇತ್ರ ದರ್ಶನವೂ ಸಾಧ್ಯತೆ ಇದೆ. ವಸ್ತು ನಷ್ಟತೆ ಇದೆ, ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಮಂತ್ರ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಮೃಗಪಾಣಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳು ಹಾಗೂ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.